ನೇಪಾಳದ ಭೀಕರ ದುರಂತ ಈಗ ಎಲ್ಲರ ನಿದ್ದೆಗೆಡಿಸಿದೆ ನಿಜ. ಯಾಕಂತ ಹೇಳಿದರೆ ಆ ದೃಶ್ಯಗಳನ್ನು ಗಮನಿಸಿದಂಥವರಿಗೆ ಬಹಳ ಆಶ್ಚರ್ಯ, ದುಃಖ ಎಲ್ಲವೂ ಆಗುತ್ತೆ. ಏಕಪ್ಪ ಹೀಗೆಲ್ಲ ಆಗುತ್ತೆ ಅಂತ ಪ್ರಕೃತಿಯನ್ನು ಶಪಿಸುವಂಥ ಪರಿಸ್ಥಿತಿಗಳನ್ನು ನಾವು ನೀವೆಲ್ಲ ಎದುರಿಸ್ತಾ ಇದ್ದೀವಿ. ಈಗ ನೇಪಾಳದ ಈ ಭೀಕರ ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಎಸ್, ದಟ್ ಇಸ್ ದ ಪಾಯಿಂಟ್. ಲೆಟ್ಸ್ ಹಾವ್ ಅ ಲುಕ್. ಡೋಂಟ್ ಗೋ ಎನಿವೇರ್, ಸ್ಟೇ ಟ್ಯೂನ್ಡ್. ನೇಪಾಳದ ಭೀಕರ ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನುವ ಕುತೂಹಲ ಇತ್ತು. ಹಾಗಾದರೆ ಆ ಕುತೂಹಲ ರಿವೀಲ್ ಆಗ್ತಾ ಇದೆಯಾ? ಹೌದು, ರಿವೀಲ್ ಆಗಿದೆ. ಪ್ರವಾಹ ಅಲ್ಲ, ಭೂಕುಸಿತನೂ ಅಲ್ಲ. ಹಾಗಾದರೆ ಏನಿದು? ಹಿಮಾಲಯದ ಮಡಿಲಲ್ಲಿ, ಹಿಮಾಲಯದ ತಪ್ಪಲಿನಲ್ಲಿ ನಡೆದಿದ್ದು ಅದೆಂಥ ಸ್ಫೋಟ! ಕೆಲವೇ ಕ್ಷಣಗಳಲ್ಲಿ 3 ಜಿಲ್ಲೆಗಳ ಆಪೋಷಣಕ್ಕೆ ಕಾರಣ ಆದರೂ ಏನ್ರಿ ಅಂತ ಪ್ರಶ್ನೆ ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಉತ್ತರ ಸಿಕ್ಕಿರಲಿಲ್ಲ. ಈಗ ಸಿಕ್ಕಿದೆ. ಅರ್ಧ ಗಂಟೆಯಲ್ಲಿ 9 ಮೀಟರ್ ನದಿ ಉಕ್ಕಿತ. ಹೌದಾ? ಹಾಗೆ ಆ ಉಕ್ಕೇರಲು ಕಾರಣ ಏನು? ಥೇಟ್ ಸಿನಿಮಾ ನೆನಪಿಸುವ ರೀತಿಯಲ್ಲಿ ಗ್ರಾಫಿಕ್ಸ್ ನೋಡ್ತೀವಲ್ಲ, ಆ ರೀತಿಯಾಗಿ ಒಂದು ದೃಶ್ಯಗಳನ್ನು ನೋಡಿದ್ದೀವಿ. ಅದಕ್ಕೆ ಕಾರಣ ಏನು? ಪರ್ವತಗಳ ನಾಡಿನ ಈ ಜಲರೌದ್ರತೆಯ ಹಿಂದಿದೆ ಭಯಾನಕ ಸತ್ಯ. ಕೊನೆಗೂ ರಿವೀಲ್ ಆಯಿತು ಪ್ರಕೃತಿ ಮುನಿಸಿನ ಕರಾಳ ಸತ್ಯ. ಉಪಗ್ರಹ ಚಿತ್ರದಲ್ಲಿ, ಸ್ಯಾಟಲೈಟ್ ಇಮೇಜ್ ಅಲ್ಲಿ ಸೆರೆಯಾಗಿದೆ ಬೆಚ್ಚಿ ಬೀಳಿಸುವ ಸಂಗತಿ. ಯು ಹ್ಯಾವ್ ಟು ವಾಚ್. ಏನಿದು ನೇಪಾಳದ ಮಹಾ ದುರಂತದ ಹಿಂದಿನ ಮಹಾ ರಹಸ್ಯ? ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ದಿಸ್? ನೇಪಾಳದ ಭೀಕರ ದುರಂತಕ್ಕೆ ಅಸಲಿ ಕಾರಣ ಏನು? ನೋಡ್ತಾ ಹೋಗೋಣ. ಇದು ಪ್ರವಾಹ ಅಲ್ಲ, ಭೂಕುಸಿತವೂ ಅಲ್ಲ. ಹಾಗಾದರೆ ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ? ಲೆಟ್ ಅಸ್ ನೋ. ಹಿಮಾಲಯದ ತಪ್ಪಲಿನಲ್ಲಿ, ಹಿಮಾಲಯದ ಮಡಿಲಿನಲ್ಲಿ ಅಂತಹ ಒಂದು ಸುಂದರ ವಾತಾವರಣ ಇರುವಂಥ ನೇಪಾಳ ಅಂತ ಹೇಳಿದರೆ ಪ್ರವಾಸೋದ್ಯಮಕ್ಕೂ ಸೈ, ಆಂತರಿಕ ಪ್ರಯಾಣಕ್ಕೂ ಸೈ. ಅಂದರೆ ಇನ್ನರ್ ಜರ್ನಿಗೂ ಹೌದು, ಔಟರ್ ಜರ್ನಿಗೂ ಹೌದು. ಅಂತಹ ಒಂದು ಪವಿತ್ರ ಕ್ಷೇತ್ರನೂ ಹೌದು, ನಯನ ಮನೋಹರ ಕ್ಷೇತ್ರವೂ ಹೌದು. ಹಾಗಾದರೆ ಇಂತಹ ಸ್ಥಿತಿ ಯಾಕಾಗತ್ತೆ? ಪ್ರಕೃತಿಲಿ ಎಲ್ಲವೂ ಇದೆ, ಪ್ಲಸ್ಸು ಮೈನಸ್ಸು, ಒಂದು ರೀತಿ ಚಕ್ರದ ರೀತಿ ತಿರುಗ್ತಾ ಇರುತ್ತೆ. ಅದು ಎಲ್ಲರೂ ಕೂಡ ಗಮನಿಸುವಂಥ ವಿಚಾರ ಸೂಕ್ಷ್ಮವಾಗಿ ನೋಡಿದಾಗ. ಲೈಫ್ ಈಸ್ ಸ್ಪೆರಿಕಲ್ ಅಂತ ಹೇಳ್ತಾರೆ. ಓಕೆ, ಅಪಾರ್ಟ್ ಫ್ರಮ್ ದಟ್, ಈಗ ನಾವು ನೋಡ್ತಾ ಇರುವಂಥ ವಿಚಾರ, ಇದಕ್ಕೆ ಕಾರಣ ಏನು? ನೇಪಾಳದ ಈ ವಿನಾಶಕಾರಿ ದುರಂತಕ್ಕೆ ಕಾರಣ ಆದರೂ ಏನು? ನೋಡ್ತಾ ಹೋಗೋಣ. ಅದೊಂದು ಬಾಂಬ್. ಎಂಥ ಬಾಂಬ್? ಐಸ್ ಬಾಂಬ್. ಐ ರಿಪೀಟ್, ಐಸ್ ಬಾಂಬ್ ಈಸ್ ದ ರೀಸನ್. ನೇಪಾಳದ ವಿನಾಶಕಾರಿ ದುರಂತಕ್ಕೆ ಕಾರಣ ಐಸ್ ಬಾಂಬ್. ಬರೋಬ್ಬರಿ 4000 ಅಡಿ ಎತ್ತರದಿಂದ ಕಳಚಿ ಬಿದ್ದಿದೆ ದೈತ್ಯ ಹಿಮಗಲ್ಲು. ಅರ್ಧ ಕಿಲೋಮೀಟರ್ನಷ್ಟು ಅಗಲದ ಬೃಹತ್ ಹಿಮಗಲ್ಲು ಪತನ ಆಗಿ 4000 ಅಡಿಗಳ ಕೆಳಗಿರುವ ನದಿಗೆ ಏಕಾಏಕಿ ಬಿದ್ದಿದೆ ಆ ಒಂದು ಹಿಮಗಲ್ಲು. ದಟ್ ಇಸ್ ದ ಬಾಂಬ್, ದಟ್ ಇಸ್ ದ ಐಸ್ ಬಾಂಬ್. ಅಣು ಬಾಂಬ್ ಸ್ಫೋಟದ ತೀವ್ರತೆ ಎಷ್ಟಿತ್ತು? ಹಿಮಗಲ್ಲು ಬಿದ್ದಂಥ ರಭಸ, ಹಿಮಗಲ್ಲು ಬಿದ್ದಂತಹ ರಭಸಕ್ಕೆ 100 ಅಡಿ ಎತ್ತರದ ಸುನಾಮಿ ಅಲೆ ಸೃಷ್ಟಿಯಾಗಿದೆ. ಸಿ ದ ಪವರ್ ಆಫ್ ನೇಚರ್. ಕೇವಲ 1 ನಿಮಿಷದಲ್ಲಿ ನದಿಯಲ್ಲಿ ಮಹಾ ಸುನಾಮಿ ಉದ್ಭವಿಸಿದೆ. ಲ್ಯಾಂಗ್ಟಾಕ್ ಲೆರಿಂಗ್ ಪರ್ವತದ ಇಳಿಜಾರಿನಲ್ಲಿ ಈ ಪ್ರಳಯ ಸೃಷ್ಟಿಯಾಗಿದೆ. ಲ್ಯಾಂಗ್ಟಾಕ್ ಲೆರಿಂಗ್ ಪರ್ವತದ ಇಳಿಜಾರಿನಲ್ಲಿ ಈ ಒಂದು ಪ್ರಳಯ ಸೃಷ್ಟಿಯಾಗಿದೆ. ಹಾಗಾಗಿ ಈ ಒಂದು ಐಸ್ ಬಾಂಬ್ ಅನ್ನೋದು ಪ್ರಮುಖ ರೀಸನ್. ದಿಸ್ ಇಸ್ ದ ಕಾಸ್, ದಿಸ್ ಇಸ್ ದ ರೀಸನ್ ಬಿಹೈಂಡ್ ನೇಪಾಳದ ವಿನಾಶಕಾರಿ ದುರಂತ, ದಿಸ್ ಟ್ರಾಜಡಿ. ಈ ಒಂದು ಡಿಸಾಸ್ಟರ್ಗೆ ಕಾರಣ ಅದು ಐಸ್ ಬಾಂಬ್. ಅದು ಹೇಗೆ ರಿವೀಲ್ ಆಗಿದೆ? ಸ್ಯಾಟಲೈಟ್ ಇಮೇಜ್ ಮೂಲಕ ತಾವು ಅದನ್ನು ಗಮನಿಸಬಹುದು. ಅಶ್ವವೇಗ ಸ್ಕ್ರೀನ್ನಲ್ಲಿ ತಾವು ನೋಡಬಹುದು.
ಓಕೆ, ಹಾಗಾದರೆ ಈ ಗ್ಲೇಸಿಯರ್ ತುಂಡಾಗಲು ಭೂಕಂಪ ಕಾರಣನಾ? ಚೀನಾ ಗಡಿಯಲ್ಲಿ ಸಂಭವಿಸಿತ್ತಾ ಪ್ರಬಲ ಭೂಕಂಪ ಅನ್ನುವ ಪ್ರಶ್ನೆ ಕೂಡ ಈಗ ಸಂಭವಿಸ್ತಾ ಇದ್ದಾವೆ. ಓಕೆ, ಐಸ್ ಬಾಂಬ್ ಗಮನಿಸಿದ್ರಿ, ಗ್ಲೇಸಿಯರ್ ತುಂಡಾಗಲು ಈ ಭೂಕಂಪ ಕಾರಣ ಆಯ್ತಾ? ಚೀನಾ ಗಡಿಯಲ್ಲಿ ಪ್ರಬಲ ಭೂಕಂಪ, ಮ್ಯಾಸಿವ್ ಅರ್ಥಕ್ವೇಕ್ ಆಯ್ತಾ? ಈ ಭೂಕಂಪನದಿಂದಲೇ ದೈತ್ಯ ಹಿಮಖಂಡ ಕಳಚಿತ ಅಥವಾ ಹಿಮಖಂಡ ಬಿದ್ದ ರಭಸಕ್ಕೆ ಭೂಮಿ ಕಂಪಿಸಿತ? ಹೀಗೆ ಹಲವು ಪ್ರಶ್ನೆ ಕಾಡ್ತಾ ಇದ್ದಾವೆ. ಅಸಲಿಗೆ ಕಾರಣ ಆದರೂ ಏನು? ಭೂವಿಜ್ಞಾನಿಗಳಿಂದ ಅಧ್ಯಯನ ಕೂಡ ನಡೀತಾ ಇದೆ. ಗ್ಲೇಸಿಯರ್ ತುಂಡಾಗೋಕೆ ಭೂಕಂಪ ಕಾರಣ ಆಯ್ತಾ? ಚೀನಾ ಗಡಿಯಲ್ಲಿ ಸಂಭವಿಸಿತ್ತ ಪ್ರಬಲ ಭೂಕಂಪ, ಈಸ್ ದಟ್ ದ ರೀಸನ್? ಅದು ಕೂಡ ಕಾರಣ ಆಯ್ತಾ? ನೋಡಿ, ಬಹಳಷ್ಟು ಚರ್ಚೆಗಳು ಬರುತ್ತವೆ. ಕಾರಣವನ್ನು ತಿಳ್ಕೊಳ್ಳದೆ ಹೋದರೆ ಮನಸ್ಸಿಗೆ ಆರಾಮಾಗಿರಲಿಕ್ಕೆ ಸಾಧ್ಯ ಇರೋದಿಲ್ಲ. ಓಕೆ, ನೇಪಾಳದ ಈ ಪ್ರಳಯದ ಮಹಾ ರಹಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸಂಜಯ್ ನಾಯಕ್ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆಯನ್ನು ಕೂಡ ನೀಡ್ತಾರೆ. ಸಂಜಯ್, ನೇಪಾಳದ ಆ ಭೀಕರ ದುರಂತ ಅಂತ ಕೇಳಿಸಿಕೊಂಡಾಗ ನಮ್ಮ ಮುಂದೆ ಆ ಚಿತ್ರಣ ನೆನಪು ಬರುತ್ತೆ. ಅದನ್ನು ನೆನೆಸ್ಕೊಂಡಾಗಲೇ ಒಂದು ರೀತಿ ಮೈ ಜುಮ್ ಅನ್ನುತ್ತೆ, ಶಾಕ್ ಆಗುತ್ತೆ. ಯಾವ ಕಾರಣಕ್ಕೆ ಹಿಂಗಾಯಿತು ಅಂತ ಹೇಳಿದಾಗ ಐಸ್ ಬಾಂಬ್ ಅಂತ ಹೇಳ್ತೀವಿ, ಪಕ್ಕಕ್ಕೆ ಅದಾಯ್ತಾ ಇದಾಯ್ತಾ ಅಂತ ಹೇಳ್ತೀವಿ. ಈಗೇನು ಕಾರಣ ಹೇಳ್ತಾ ಇದ್ದೀವಲ್ಲ, ಐಸ್ ಬಾಂಬ್, ಹಂಗಾಗೋಕೇನು ಕಾರಣ ಅಂತ ಏನಾದರೂ ನಮಗೆ ತಿಳಿಯೋಕ್ಕೆ ಅವಕಾಶ ಇದೆಯಾ? ಈ ಭೂವಿಜ್ಞಾನಿಗಳ ಅಧ್ಯಯನದಿಂದ ಒಂದು ನ್ಯೂ ರಿಪೋರ್ಟ್ ಏನಾದರೂ ಸಿಕ್ಕಿದೆಯಾ? ಖಂಡಿತ ರಾಘವ್, ಏನು ಮನುಷ್ಯ ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ಆಧುನಿಕವಾಗಿ ಎಷ್ಟೇ ಮುಂದುವರೆದ್ರೂ ಕೂಡ ಪ್ರಕೃತಿಯ ಒಂದೇ ಒಂದು ಹೊಡೆತಕ್ಕೆ ಆತ ಎಷ್ಟು ಅಸಹಾಯಕನಾಗ್ತಾನೆ ಅನ್ನೋದಕ್ಕೆ ಇವತ್ತು ನೇಪಾಳದ ಭೀಕರ ದುರಂತವೇ ಸಾಕ್ಷಿ. ಕೇವಲ ನೇಪಾಳ ಮಾತ್ರ ಅಲ್ಲ, ಜಾಗತಿಕ ತಾಪಮಾನದ ವಿಚಾರದಲ್ಲಿ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಇನ್ನಾದರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ನೇಪಾಳದಂಥ ದುರಂತಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಸಂಭವಿಸುತ್ತೆ ಅನ್ನೋದಕ್ಕೆ ಇವತ್ತಿನ ದುರಂತವೇ ಸಾಕ್ಷಿ. ಈ ಹಿನ್ನೆಲೆಯಲ್ಲಿ ಏನು ಕಾಲ್ಗುರಿ ಯೂನಿವರ್ಸಿಟಿಯ ಭೂವಿಜ್ಞಾನಿ, ಆದಂಥ ಡೇನಿಯಲ್ ಶುಗರ್ ಅವರು ಒಂದು ಸ್ಫೋಟಕ ಸಂಗತಿಯನ್ನು ಬಿಚ್ಚಿಟ್ಟಿದ್ದಾರೆ. ಅಂದರೆ ಉಪಗ್ರಹ ಚಿತ್ರಗಳ ಆಧಾರದ ಮೇಲೆ ಅವರು ಒಂದು ಸಂಗತಿಯನ್ನು ಬಿಚ್ಚಿಟ್ಟಿದ್ದಾರೆ. ನೇಪಾಳದ ಒಳಗಿರುವಂಥ ಲಿರುಂಗೆ ಪರ್ವತದ ಮೇಲಿಂದ ಒಂದು ಬೃಹತ್ತಾದಂಥ ಒಂದು ಹಿಮಖಂಡ, ಅಂದರೆ ಹಿಮಗಲ್ಲು, ಅಲ್ಲಿಂದ ಕಳಚಿ ಸುಮಾರು 4000 ಅಡಿಗಳಷ್ಟು ಕೆಳಗೆ ಕಣವಿಯಲ್ಲಿ ಬಿದ್ದಿದೆ. ಆ ಕಣವಿಯಲ್ಲಿ ಬಿದ್ದ ರಭಸಕ್ಕೆ ಏಕಾಏಕಿ ಸುಮಾರು ಒಂದು 100 ಅಡಿ ಎತ್ತರದ ಸುನಾಮಿ ಅಲೆ ಸೃಷ್ಟಿಯಾಗಿದೆ. ಮೊದಲೇ ಕಡಿದಾದ ಇಳಿಜಾರಾಗಿರೋದ್ರಿಂದ ಆ ಸುನಾಮಿ ಅಲೆಯ ರಭಸ ಮತ್ತಷ್ಟು ವೇಗವಾಗಿದೆ. ಹೀಗಾಗಿ ಅದು ಏನು ಘಾತಕ ವೇಗದಲ್ಲಿ ಬಂದಂಥ ಆ ಜಲಪ್ರಳಯ ಚೀನಾದ ಗಡಿಯಲ್ಲಿರ್ತಕ್ಕಂಥ ಲೇಂಡಾಕೋಲಿ ನದಿಯಲ್ಲಿ ಶೇಖರಣೆಯಾಗಿದೆ. ಆದರೆ ಹಿಮಖಂಡದ ಜೊತೆಗೆ ಬಂದಂಥ ಮಣ್ಣು, ಕಲ್ಲುಗಳು, ಕೆಸರು ಇವೆಲ್ಲವೂ ಅಪಾರ ಪ್ರಮಾಣದಲ್ಲಿ ಬಂದಿರೋದ್ರಿಂದ ಏಕಾಏಕಿ ಹಿಮನದಿ ಸ್ಫೋಟಗೊಂಡ ಪರಿಣಾಮವಾಗಿ ಏಕಾಏಕಿ ನೇಪಾಳದ ತ್ರಿಶೂಲ್ ನದಿಯಲ್ಲಿ ಪ್ರವಾಹ ನುಗ್ಗಿದೆ. ಯಾವ ಮಟ್ಟಿಗೆ ಅಂದರೆ ಕೇವಲ ಒಂದೇ ನಿಮಿಷದಲ್ಲಿ ಸುಮಾರು ಒಂದು 9 ಅಡಿಗಳಷ್ಟು ತ್ರಿಶೂಲ್ ನದಿಯ ಪ್ರವಾಹ ಜಾಸ್ತಿಯಾಗಿದೆ. ಈ ಒಂದು ಪ್ರವಾಹದ ಅಬ್ಬರಕ್ಕೆ ಬಹುಶಃ ಅಲ್ಲಿ ಯಾರಿಗೂ ಕೂಡ ತಪ್ಪಿಸಿಕೊಳ್ಳೋದಾಗಲಿ ಅಥವಾ ಈ ಪ್ರಮಾಣದ ಅನಾಹುತ ಸಂಭವಿಸುತ್ತೆ ಅನ್ನುವಂಥ ಎಚ್ಚರಿಕೆ ಆಗಲಿ ಯಾರಿಗೂ ಇರೋದಿಲ್ಲ. ಹೀಗಾಗಿ ಈ ಒಂದು ಅನಾಹುತದಲ್ಲಿ ಸಾಕಷ್ಟು ಜನ ಸಾವು ನೋವುಗಳನ್ನು ಅನುಭವಿಸಿದ್ದಾರೆ. ರಾಘವ್, ಗಾಟ್ ಇಟ್. ಥ್ಯಾಂಕ್ ಯು ಸಂಜಯ್ ಫಾರ್ ದಿಸ್ ಅವೇರ್ನೆಸ್. ನೋಡಿ, ಯಾವುದೇ ಸುದ್ದಿ ಕೊಟ್ಟರು, ಏನೇ ವಿಶ್ಲೇಷಣೆ ಮಾಡಿದರೂ ನಾವು ಗಮನ ಹಾಕಬೇಕಾಗಿರೋದೇನು ಅಂತ ಹೇಳಿದ್ರೆ, ನೆಕ್ಸ್ಟ್ ವಾಟ್ ಈಸ್ ದ ಆ್ಯಕ್ಷನ್ ಐಟಮ್? ನಾವೇನು ಮಾಡಬೇಕು, ನಾವೆಂಥ ಆಲೋಚನೆ ಮಾಡಬೇಕು, ಎಷ್ಟು ಜವಾಬ್ದಾರಿ ತೆಗೆದುಕೊಳ್ಬೇಕು? ಪ್ರಕೃತಿಯ ರಹಸ್ಯವನ್ನು ಅರ್ಥ ಮಾಡ್ಕೊಳಕ್ಕಾಗತ್ತೇನ್ರಿ? ಹಾಗಾಗಿ ಶರಣಾಗತಿ ಒಂದೇ ಮಂತ್ರ. ಇಲ್ಲಿ ಆ ಭೂಮಿಗೆ ನಂದು ಏನೋ ಬಿಲ್ಡಿಂಗ್ ಮಾಡದೆ, ಅಲ್ಲಿ ಇದನ್ನು ಮಾಡದೆ, ಬರೀ ಅದರ ಅಭಿವೃದ್ಧಿ ಅನ್ನೋದನ್ನು ನಾವು ತುಂಬ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೇವೇನೋ ಅನ್ನುವ ಒಂದು ಅವಲೋಕನಕ್ಕೆ ಈ ಸುದ್ದಿ ಕೂಡ ಸಾಕ್ಷಿ ಆಗಬಹುದು ಅನ್ನೋದು ನನ್ನ ಅನಿಸಿಕೆ.